ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಾಳೆಯಿಂದ ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ ಆರಂಭವಾಗಲಿದೆ. ಪ್ರತಿ ಮನೆಗೆ ಬಿಎಲ್ಒಗಳು ಭೇಟಿ ನೀಡುತ್ತಾರೆ. ಎಸ್ಐಆರ್ ಕುರಿತು ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ. ಮಂಗಳವಾರದಿಂದ ಮನೆ ಮನೆಗೆ ಬರ್ತಾರೆ ಅಧಿಕಾರಿಗಳು. ಹೌದು, ರಾಜ್ಯಾದ್ಯಂತ ರಾಜ್ಯ ಚುನಾವಣಾ ಆಯೋಗ ನಿಯೋಜಿಸಿರುವ ಒಟ್ಟು 59,050 ಬೂತ್ ಮಟ್ಟದ ಅಧಿಕಾರಿಗಳು ಮಂಗಳವಾರದಿಂದ ಮನೆ ಮನೆಗೆ ಭೇಟಿ ಕೊಡಲಿದ್ದಾರೆ. ಮನೆಗಳಿಗೆ ಭೇಟಿ ನೀಡಲಿರುವ ಬಿಎಲ್ಒಗಳಿಗೆ ಸಂಪೂರ್ಣ ಈಗಾಗಲೇ ಟ್ರೈನಿಂಗ್ ನೀಡಲಾಗಿದೆ. ಎಲ್ಲ 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ಮತದಾರರ ನೋಂದಣಾಧಿಕಾರಿಗಳು, 336 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 7,556 ಬಿಎಲ್ಒ ಮೇಲ್ವಿಚಾರಕರು, 1,15,112 ರಾಜಕೀಯ ಪಕ್ಷದಿಂದ ಬೂತ್ ಮಟ್ಟದ ಏಜೆಂಟರ ನೇಮಕ ಮಾಡಲಾಗಿದೆ ಅಂತ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಮಂಗಳವಾರದಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಲಿದ್ದು, ಎಸ್ಐಆರ್ ಜುಲೈ 29ರವರೆಗೆ ನಡೆಯಲಿದೆ. ಜನರು ಗೊಂದಲವಿಲ್ಲದೆ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅಗ್ರಿಕಲ್ಚರ್ ಬೇಸ್ಡ್ ಇರುವ ಏರಿಯಾದಲ್ಲಿ ಒಂಥರ ಟೈಮಿಂಗ್ ಇರ್ತದೆ, ಇಂಡಸ್ಟ್ರಿ ಬೇಸ್ಡ್ ಇರೋ ಏರಿಯಾದಲ್ಲಿ ಡಿಫ್ರೆಂಟ್ ಟೈಮ್ ಇರ್ತದೆ, ಸಿಟಿ ಬೇಸ್ಡ್ ಇರೋದ್ರಲ್ಲಿ ಬೇರೆ ಇರ್ತದೆ. ಸೊ ಅದರಿಂದ ನಾವು ಪರ್ಟಿಕ್ಯುಲರ್ ಟೈಮಲ್ಲಿ ಮನೆ ವಿಸಿಟ್ ಮಾಡಿ ಹೇಳ್ತಾ ಇಲ್ಲ. ಆಯಾ ಸನ್ನಿವೇಶಕ್ಕೆ ತಕ್ಕಂಗೆ ಆ ಸಂಬಂಧಪಟ್ಟ ಬೂತ್ಗಳ ಅಧಿಕಾರಿ ಮತ್ತು ಸೂಪರ್ವೈಸರ್, ಇಆರ್ಒ, ಡಿಒ ಇದನ್ನು ಅವರು ಇದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡುವ ಬಿಎಲ್ಒಗಳು. ಜುಲೈ 27ರಂದು ಮತಗಟ್ಟೆಗಳ ತಾರ್ಕಿಕ ಮರು ಹೊಂದಾಣಿಕೆ ವಿಂಗಡಣೆ. ಆಗಸ್ಟ್ 5ರಂದು ಆಯೋಗದಿಂದ ಕರಡು ಮತದಾರರ ಪಟ್ಟಿ ಬಿಡುಗಡೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ನೋಟಿಸ್ ಹಂತ ಮತ್ತು ಆಕ್ಷೇಪಣೆ ವಿಲೇವಾರಿ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ. ರಾಜ್ಯದಲ್ಲಿ ಒಟ್ಟು ಪ್ರಸ್ತುತ 5,54,32,314 ಮತದಾರರು ಇದ್ದಾರೆ. ಇವರೆಲ್ಲ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಮ್ಯಾಪಿಂಗ್ಗೆ ಒಳಪಟ್ಟ ಮತದಾರರು 5,79,79,810. ಒಟ್ಟು 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ವಿತರಣೆ. ಇದೇ ವೇಳೆ ಮತ ಪರಿಷ್ಕರಣೆ ಪೂರ್ಣಗೊಂಡ ಮನೆಗೆ ಅಂಟಿಸಲು ನೇರಳೆ ಸ್ಟಿಕ್ಕರ್ ನಮೂನೆ ವಿತರಿಸಲಾಗಿದೆ. ಕೆಂಪು ಸ್ಟಿಕ್ಕರ್ ಮನೆ ಬೀಗ ಹಾಕಿತ್ತು ಅಥವಾ ಮುಚ್ಚಿತ್ತು ಎಂಬ ಸೂಚನೆ ನೀಡಲಿದೆ. ಇದರಲ್ಲಿ ಬಿಎಲ್ಒ ಮೊಬೈಲ್ ನಂಬರ್ ಇರಲಿದೆ. ಭರ್ತಿ ಮಾಡಿದ ನಮೂನೆಗಳನ್ನು ಬಿಎಲ್ಒಗಳು ಸಂಗ್ರಹಿಸಿ ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಭರ್ತಿ ಮಾಡಿದ ನಮೂನೆ ಪಡೆಯಲು ಅಗತ್ಯ ಇದ್ರೆ ಕನಿಷ್ಠ 3 ಬಾರಿ ಮನೆಗೆ ಭೇಟಿ ನೀಡಲಿದ್ದಾರೆ. ಇನ್ನು ಇದೇ ವೇಳೆ ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರು ಯಾವುದೇ ದಾಖಲೆಗಳನ್ನು ನೀಡಬಾರದು. ಜೂನ್ 1ರಿಂದ ಆಗಸ್ಟ್ 5ರವರೆಗೂ ಯಾವುದೇ ದಾಖಲೆ ನೀಡಬೇಕಾದ ಅಗತ್ಯ ಇಲ್ಲ. ಆಗಸ್ಟ್ 5ಕ್ಕೆ ಮತದಾರರ ಕರಡು ಪಟ್ಟಿ ರಿಲೀಸ್ ಆಗುತ್ತೆ. ಆನಂತರ ಪಟ್ಟಿಯಲ್ಲಿ ಇಲ್ಲದ ಮತದಾರರಿಗೆ ನೋಟಿಸ್ ಕೊಡಲಾಗುತ್ತೆ. ನೋಟಿಸ್ ಪಡೆದ ಮತದಾರರು ವೆಬ್ಸೈಟ್ನಲ್ಲಿ ಸೂಚಿಸಿರುವ 5 ಅಗತ್ಯ ದಾಖಲೆಗಳನ್ನು ಬಿಎಲ್ಒಗಳಿಗೆ ನೀಡಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. And BLOs are instructed already not to write any document for the sake of verification sake. So the documents may be needed not from everybody, only for those who get notices after the draft code, that is after 5th of August. So this period is already mentioned in the notification also. So we do not know how we will be getting notices and for what reason. ಇನ್ನು ಮನೆ ಮನೆಗೆ ಭೇಟಿ ನೀಡಲಿರುವ ಬಿಎಲ್ಒಗಳು ಮತದಾರರಿಗೆ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ನೀಡಲಿದ್ದಾರೆ. 2 ತುಂಬಿ ಒಂದು ತಮ್ಮ ಬಳಿ ಇಟ್ಕೊಂಡು ಮತ್ತೊಂದು ಬಿಎಲ್ಒಗಳಿಗೆ ವಾಪಸ್ ಕೊಡಬೇಕು. ಇಲ್ಲವಾದಲ್ಲಿ ಕರಡು ಪಟ್ಟಿಯಲ್ಲಿ ಮತದಾರರ ಹೆಸರು ಇರಲ್ಲ ಅಂತ ಅನ್ಬು ಕುಮಾರ್ ತಿಳಿಸಿದ್ದಾರೆ. ಮತದಾರರ ಮನೆಗೆ ಬಿಎಲ್ಒ ಬಾರದೇ ಇದ್ದಲ್ಲಿ ಆನ್ಲೈನ್ನಲ್ಲೇ ಎನ್ಯುಮರೇಷನ್ ಫಾರ್ಮ್ ತುಂಬಬಹುದು. ಮಂಗಳವಾರದಿಂದ ಈ ಆನ್ಲೈನ್ ಸೇವೆ ಮತದಾರರಿಗೆ ಲಭ್ಯವಾಗಲಿದೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆ ಮಂಗಳವಾರದಿಂದ ರಾಜ್ಯದಲ್ಲಿ ಆರಂಭವಾಗಲಿರುವ ಎಸ್ಐಆರ್ಗೆ ಜನಸಾಮಾನ್ಯರ ಸಹಕಾರ ಅತ್ಯಗತ್ಯವಾಗಿದೆ ಅಂತ ಚುನಾವಣಾ ಆಯೋಗ ಮನವಿ ಮಾಡಿದೆ.
ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.